ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯುದ್ಧದ ರೀತಿ ನೀತಿಗಳು ಪರಿಕಲ್ಪನೆಗಳು ಬದಲಾಗ್ತಾ ಇರೋ ಕಾಲ ಇದು. ಯುದ್ಧ ಅಂದ್ರೆ ಬರೀ ಸೇನೆ, ಮಿಸೈಲುಗಳು, ಯುದ್ಧ ವಿಮಾನಗಳು, ಡ್ರೋನ್ಗಳು, ಬಂದೂಕುಗಳು, ಸಾವು ನೋವುಗಳು ಮಾತ್ರ ಅಲ್ಲ. ಆರ್ಥಿಕ ಯುದ್ಧ, ಸಾಮಾಜಿಕ ಯುದ್ಧ, ಆಂತರಿಕ ಕಲಹಗಳನ್ನು ಸೃಷ್ಟಿ ಮಾಡೋ ಮೂಲಕ ಮಾಡೋ ಯುದ್ಧ, ಸೈಬರ್ ಯುದ್ಧ, ಇನ್ಫಾರ್ಮೇಷನ್ ಯುದ್ಧ, ಜೈವಿಕ ಯುದ್ಧ, ಹೀಗೆ ಯುದ್ಧಗಳಲ್ಲಿ ಕೂಡ ನಾನಾ ರೀತಿಯ ಯುದ್ಧ ಪದ್ಧತಿಗಳಿವೆ. ಈ ಬಾರಿ ಭಾರತ ಇದರಲ್ಲಿ ಒಂದಷ್ಟು ರೀತಿಗಳನ್ನು ಬಳಸೋದಕ್ಕೆ ಶುರು ಮಾಡಿದೆ. ಹಾಗಂತ ಕೈನೆಟಿಕ್ ಆ್ಯಕ್ಷನನ್ನು ಮಾಡೋದಿಲ್ಲ ಅಂತ ಭಾರತ ಹೇಳಿಲ್ಲ. ತನ್ನ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಟ್ಟುಕೊಂಡಿದೆ. ನೌಕಾಪಡೆ ಕರಾಚಿಯಿಂದ 150 ಕಿಲೋಮೀಟರ್ಗಳ ದೂರದಲ್ಲಿ ನಿಂತಿದೆ. ಸೇನೆ ಗಡಿಯಲ್ಲಿ ತಯಾರಾಗಿದೆ. ಮಿಸೈಲುಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಎಲ್ಲ ಸಿದ್ಧ ಇವೆ. ಆದರೆ ಭಾರತ ದಾಳಿ ಮಾಡ್ತಾ ಇಲ್ಲ, ಸುಮ್ಮನೆ ಇದೆ. ಯಾವಾಗ ದಾಳಿ ಮಾಡುತ್ತೆ ಗೊತ್ತಿಲ್ಲ, ಮಾಡುತ್ತಾ ಇಲ್ವಾ ಅದೂ ಗೊತ್ತಿಲ್ಲ. ಅಕಸ್ಮಾತ್ ಮಾಡಿಬಿಟ್ರೆ, ಹೀಗಾಗಿ ಪಾಕಿಸ್ತಾನ ತನ್ನ ಸೇನೆಯನ್ನು ಗಡಿಯಲ್ಲಿ ನಿಲ್ಲಿಸಬೇಕು. ಮೌನ ಕೂಡ ಶತ್ರುವಿನ ಎದೆಯಲ್ಲೊಂದು ಭಯ ಹುಟ್ಟಿಸುತ್ತೆ ಅಂತಾರಲ್ಲ, ಅದೇ ಇದು. ಹೀಗೊಂದು ಕಡೆ ಭಾರತ ಪಾಕಿಸ್ತಾನದ ಎದೆಯಲ್ಲಿ ರೈಲುಗಳನ್ನು ಓಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಸೇನೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತಾ ಇವೆ. ಪಾಕಿಸ್ತಾನದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೇನಾ ಸಿಬ್ಬಂದಿ, ಅಧಿಕಾರಿಗಳು ಸೇನಾ ಅಧಿಕಾರಿಯ ವಿರುದ್ಧ ಬಹಿರಂಗವಾಗಿ ಬಂಡೇಳ್ತಾ ಇದ್ದಾರೆ. ಭಾರತದ ಜೊತೆಗಿನ ಯುದ್ಧದಿಂದ ದೂರ ಸರಿಯೋದಕ್ಕೆ ಬಯಸ್ತಾ ಇದ್ದಾರೆ. ಸಹಸ್ರಾರು ಸೈನಿಕರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಸೇನಾ ಅಧಿಕಾರಿಗಳನ್ನು ಕಂಗೆಡಿಸ್ತಾ ಇದೆ. ಹೀಗಾಗಿನೇ ಆರ್ಮಿ ಚೀಫ್ ಮುಲ್ಲಾ ಜರ್ನಲ್ಲು ಕೋರ್ ಕಮಾಂಡಿಂಗ್ ಆಫೀಸರ್ಗಳ ಮೀಟಿಂಗ್ ಮಾಡಿ ಭಾರತದ ವಿರುದ್ಧ ಒಟ್ಟಾಗಿ ಹೋರಾಡಬೇಕು, ಭಾರತದ ದಾಳಿಗೆ ಹೆದರಬಾರದು, ನಾವೀ ಬಾರಿ ಭಾರತಕ್ಕೆ ಬುದ್ಧಿ ಕಲಿಸಬೇಕು, ಇಸ್ಲಾಂ ಬೇರೆ ಹಿಂದುತ್ವ ಬೇರೆ, ಹಿಂದೂಗಳನ್ನು ಮಟ್ಟ ಹಾಕಬೇಕು, ಈ ಥರ ಮಾತಾಡ್ತಾ ಧೈರ್ಯ ತುಂಬೋ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದರೆ ಈ ಯುದ್ಧಕ್ಕೆ ಕಾರಣನೇ ಆರ್ಮಿ ಚೀಫ್ ಅಂತ ಅಲ್ಲಿನ ಸೇನೆ ಭಾವಿಸ್ತಾ ಇದೆ. ಅನಗತ್ಯವಾಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಈ ಸೇನಾ ಮುಖ್ಯಸ್ಥ ಹೇರ್ತಾ ಇದ್ದಾನೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ಮುಲ್ಲಾ ಜರ್ನಲ್ನ ಸ್ವಾರ್ಥಕ್ಕೆ ಅಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಯುದ್ಧ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಾಗಾದರೆ ಅಲ್ಲಿನ ಆರ್ಮಿ ಚೀಫ್ಗೆ ಯುದ್ಧ ಅನ್ನೋದು ಯಾಕೆ ಇಷ್ಟೊಂದು ಮುಖ್ಯ ಆಗ್ತಾ ಇದೆ? ಈ ಹಿಂದಿನ ಆರ್ಮಿ ಮುಖ್ಯಸ್ಥರೆಲ್ಲ ಹೇಗೆ ಮತ್ತು ಯಾಕೆ ದೇಶ ಬಿಟ್ಟು ಹೋದರು? ಅವರ ಆಸ್ತಿಪಾಸ್ತಿಗಳು ಇದ್ದಕ್ಕಿದ್ದ ಹಾಗೆ ಅಷ್ಟೊಂದು ಹೆಚ್ಚಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕ್ ಭಯದಲ್ಲಿ ಮುಳುಗಿದೆ. ಭಾರತದ INS ವಿಕ್ರಾಂತ್ ಪಾಕಿಸ್ತಾನದಿಂದ 150 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಭಾರತದ ಯುದ್ಧ ವಿಮಾನಗಳು ಆಗಾಗ ಯುದ್ಧಾಭ್ಯಾಸ ಮಾಡಿ ಗಡಿಯ ಕಡೆಗೆ ಹಾರಿ ಬಂದು ಇನ್ನೇನು ದಾಳಿ ಮಾಡಿಬಿಡುತ್ತವೆ ಅನ್ನೋ ಥರದ ವಾತಾವರಣವನ್ನು ಸೃಷ್ಟಿ ಮಾಡಿ ಅಲ್ಲಿಂದ ವಾಪಸ್ ಹೋಗ್ತಾ ಇವೆ. ಪಾಕಿಸ್ತಾನದ ಸೇನೆ ಗಡಿಯಲ್ಲಿ 11ನೇ ದಿನ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಮಾಡಿದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉತ್ತರವನ್ನು ಭಾರತ ಕೊಡ್ತಾ ಇದೆಯೇ ಹೊರತು ಅಲ್ಲೂ ಕೂಡ ಇನ್ನು ದೊಡ್ಡ ಮಟ್ಟದ ಪೌಂಡಿಂಗ್ ಅನ್ನು ಶುರು ಮಾಡಿಲ್ಲ. ಭಾರತದ ಈ ತಾಳ್ಮೆನೆ ಈಗ ಪಾಕಿಸ್ತಾನಕ್ಕೆ ಭಯವನ್ನು ಹೆಚ್ಚು ಮಾಡ್ತಾ ಇದೆ. ಇನ್ನು ಪಾಕಿಸ್ತಾನಿ ಸೇನೆಯ ಸಾಕಷ್ಟು ಅಧಿಕಾರಿಗಳು, ಸಿಬ್ಬಂದಿ ಸೇನೆಯನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ರಜೆಗಳ ಮೇಲೆ ಹೋದವರು ವಾಪಸ್ಸು ಬರ್ತಾ ಇಲ್ಲ. ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಟ್ಯಾಂಕರ್ ಮೇಲೆ ನಿಂತು ಮಾತಾಡಿದ್ದು, ಪಿಂಡಿ ಹಾಗೂ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಮಾಡಿದ ಭಾಷಣಗಳು, ಸಭೆಗಳು ಇವ್ಯಾವೂ ವರ್ಕೌಟ್ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಪಾಕಿಸ್ತಾನಿ ಸೇನೆಯ ಸದ್ಯದ ಪರಿಸ್ಥಿತಿ ಮತ್ತು ಮುಲ್ಲಾ ಜರ್ನಲ್ ಬಗ್ಗೆ ಇರುವ ಅಸಮಾಧಾನ. ಗೆಳೆಯರೆ, ಇಲ್ಲಿ ಭಾರತದ ಜೊತೆ ಯುದ್ಧ ಮಾಡೋ ಸ್ಥಿತಿಯಲ್ಲಿ ಪಾಕಿಸ್ತಾನದ ಸೇನೆ ಇಲ್ಲ ಅನ್ನೋದು ಅಲ್ಲಿನ ಎಲ್ಲ ಸೇನಾಧಿಕಾರಿಗಳಿಗೂ ಗೊತ್ತಿದೆ. ದೇಶದ ಒಳಗೆ ಸಾಕಷ್ಟು ಸಮಸ್ಯೆಗಳಿವೆ. ಸೇನೆಯಲ್ಲಿ 3 ಪಂಗಡಗಳು ಶುರುವಾಗಿವೆ. ಒಂದು ಪಂಗಡ ಇಮ್ರಾನ್ ಖಾನ್ ಬೆಂಬಲಕ್ಕೆ ನಿಂತಿದೆ. ಅವರಿಗೆ ಇಮ್ರಾನ್ ವಿರೋಧಿ ಮುಲ್ಲಾ ಜನರಲ್ ಇಷ್ಟ ಆಗ್ತಾ ಇಲ್ಲ. ಇನ್ನೊಂದು ಬಣ ಮುಲ್ಲಾ ಜರ್ನಲ್ ಪರ ಇದೆ. ಮತ್ತೊಂದು ತಟಸ್ಥ ಬಣ ಇದೆ. ಈ ತಟಸ್ಥ ಬಣಕ್ಕೆ ಕೂಡ ಮುಲ್ಲಾ ಇಷ್ಟ ಇಲ್ಲ. ಹಾಗೆ ಅಲ್ಲಿ ಒಂದು ಬಣ ಅಂದರೆ ಎಜುಕೇಟೆಡ್ ಸೇನಾ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಅಮೆರಿಕ ಅಂದರೆ ಇಷ್ಟ. ಮುಲ್ಲಾ ಥರದ ಕಟುಮುಲ್ಲಾಗಳಿಗೆ ಚೈನಾ ಅನ್ಕಂಡ್ರೆ ಪ್ರೀತಿ. ಇದು ಕೂಡ ಅಲ್ಲಿನ ಸೇನೆಯನ್ನು ವಿಭಜಿಸ್ತಾ ಇದೆ. ಹಾಗೆ ಈಗ ಮುಲ್ಲಾ ಜರ್ನಲ್ ತನ್ನ ವೈಫಲ್ಯಗಳನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಭಾರತದ ವಿರುದ್ಧ ಈ ಉಗ್ರ ದಾಳಿಯನ್ನು ಮಾಡಿಸಿದ್ದು ಅನ್ನೋದು ಅಲ್ಲಿನ ಸಾಕಷ್ಟು ಅಧಿಕಾರಿಗಳಿಗೆ ಗೊತ್ತಿದೆ. ಒಂದು ದಾಳಿ ಮಾಡಿಸಿದರೆ ಭಾರತ ಕಳೆದ ಬಾರಿಯ ಹಾಗೆ ಅಂದರೆ ಉರಿ ಮತ್ತು ಪುಲ್ವಾಮಾ ದಾಳಿಗಳ ಸಂದರ್ಭದಲ್ಲಿ ಮಾಡಿದ ಹಾಗೆ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡುತ್ತೆ. ಅದನ್ನು ತೋರಿಸ್ಕೊಂಡು ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೆ ಅನ್ನೋ ನೆರೆಟಿವನ್ನು ಸೃಷ್ಟಿ ಮಾಡಿ ದೇಶದ ಒಳಗಿನ ಎಲ್ಲ ಸಮಸ್ಯೆಗಳಿಂದ ಜನರ ಗಮನವನ್ನು ಭಾರತದ ಕಡೆಗೆ ತಿರುಗಿಸಬಹುದು. ಜೊತೆಗೆ ಪಾಕಿಸ್ತಾನದ ಸೇನೆಯಿಂದ ಸೇನಾ ಬಜೆಟನ್ನು ಮತ್ತಷ್ಟು ಹೆಚ್ಚು ಮಾಡಿಸ್ಕೋಬಹುದು ಅಂತ ಮುಲ್ಲಾ ಅಂದ್ಕೊಂಡಿದ್ದ. ಆದರೆ ಅದೀಗ ರಿವರ್ಸ್ ಆಗೋ ಹಾಗೆ ಕಾಣ್ತಾ ಇದೆ. ಅಸೀಂ ಮುನೀರ್ನ ಪ್ಲಾನ್ ಈ ಬಾರಿ ವರ್ಕೌಟ್ ಆಗೋ ಹಾಗೆ ಕಾಣ್ತಾ ಇಲ್ಲ. ಜನ ಸೇನೆಯ ಪರ ನಿಂತ್ಕೊಳ್ಳೋದು ಬಿಡಿ, ಭಾರತ ಈ ಬಾರಿ ನುಗ್ಗಿ ಬಂದು ಪಾಕಿಸ್ತಾನದಿಂದ ನಮಗೆ ಮುಕ್ತಿ ಕೊಡಿಸ್ಲಿ ಅಂತ ಅಲ್ಲಿನ ಸಾಕಷ್ಟು ಪ್ರಾಂತ್ಯಗಳು ಬಯಸ್ತಾ ಇವೆ. ಮತ್ತು ಬಲೂಚಿಸ್ತಾನದಲ್ಲಿ, ಸಿಂಧಲ್ಲಿ ಶುರುವಾಗಿರುವ ಗಲಭೆಗಳು, ಬಂಡಾಯಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ.
ಇನ್ನೊಂದು ಪೂರ್ಣ ಯುದ್ಧ ಆದ್ರೆ ಸೇನೆಗೆ ಕೂಡ ಭಾರತದ ಮುಂದೆ ಹೆಚ್ಚು ದಿನ ನಿಲ್ಲೋ ಶಕ್ತಿ ಇಲ್ಲ. ಸದ್ಯಕ್ಕೊಂದು ಯುದ್ಧ ಆಯ್ತು ಅಂತ ಇಟ್ಕೊಳ್ಳಿ, 4 ದಿನಕ್ಕಿಂತಲೂ ಹೆಚ್ಚು ಪಾಕಿಸ್ತಾನ ನಿಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. 4 ದಿನ ದಾಳಿ ಮಾಡಿದ್ರೆ ಅವರ ಬತ್ತಳಿಕೆ ಖಾಲಿ ಆಗುತ್ತೆ. ಅವರ ಬಳಿ ಆರ್ಟಿಲರಿ ಗನ್ಗಳಿವೆ, ಆದ್ರೆ ಅವುಗಳಿಗೆ ಬೇಕಾದ ಶೆಲ್ಗಳಿಲ್ಲ. ಇತ್ತೀಚೆಗೆ ಅಮೆರಿಕಾದ ಮಾತು ಕೇಳ್ಕೊಂಡು, ಅಂದ್ರೆ ಬಿಡನ್ ಸರ್ಕಾರದ ಮಾತು ಕೇಳ್ಕೊಂಡು ಪಾಕಿಸ್ತಾನ ತನ್ನಲ್ಲಿದ್ದ ಬಹುತೇಕ ಆಯುಧಗಳನ್ನ ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಮಾರಾಟ ಮಾಡಿದೆ. ಹೀಗಾಗಿ ಶೆಲ್ಲುಗಳ ಕೊರತೆಯನ್ನು ಕೂಡ ಅವರು ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಬಳಿ ಇರುವ ಇಂಧನ ಕೂಡ 3-4 ದಿನಗಳಿಗೆ ಮುಗಿದು ಹೋಗುತ್ತೆ. ಬೇರೆ ಕಡೆಯಿಂದ ಆಯುಧಗಳು ಬರೋದಕ್ಕೆ ದಾರಿ ಇಲ್ಲ. ಇನ್ನು ಆಯುಧ ಮತ್ತು ಇಂಧನ ಬೇಕು ಅಂದ್ರೆ ಅದನ್ನ ಖರೀದಿ ಮಾಡಬೇಕು. ಪುಗ್ಸೆಟ್ಟೆ ಕೊಡೋರು ಕೂಡ ಈಗ ಯಾರು ಕಾಣ್ತಾ ಇಲ್ಲ. ಖರೀದಿ ಮಾಡೋದಕ್ಕೆ ಹಣ ಇಲ್ಲ. ಇನ್ನು 2 ತಿಂಗಳುಗಳ ಕಾಲ ಆಮದು ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫಾರೆಕ್ಸ್ ರಿಸರ್ವ್ ಅವರ ಬಳಿ ಇದೆ. ಇನ್ನು ಭಾರತದ ಜೊತೆಗಿನ ಯುದ್ಧ ಆರಂಭ ಆಗಿಬಿಟ್ರೆ ಚೈನಾ ಹಾಗೂ ಪಾಕಿಸ್ತಾನದ ನಡುವಿನ ಮಾರ್ಗ ಮುಚ್ಚಿ ಹೋಗುತ್ತೆ. ಹಾಗೆ ಆಫ್ಘನಿಸ್ತಾನ ಮತ್ತು ಇರಾನ್ ಕಡೆಯ ಗಡಿಗಳನ್ನ ಒಂದು ಕಡೆ ಬಲೂಚರು ಮುಚ್ಚುತ್ತಾರೆ, ಮತ್ತೊಂದು ಕಡೆ TTP ಮುಚ್ಚುತ್ತೆ. ಹೀಗಾಗಿ ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ದಿಗ್ಬಂಧನಕ್ಕೆ ಕೂಡ ಈಡಾಗುತ್ತೆ. ಸೊ ಆಯುಧಗಳನ್ನು ಕೊಡಬೇಕು ಅಂತ ಯಾರಾದರೂ ಅಕಸ್ಮಾತ್ ಬಯಸಿದ್ರೂ ಕೂಡ ಅವರಿಗೆ ಪಾಕಿಸ್ತಾನವನ್ನು ತಲುಪೋದಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ. ಇದೆಲ್ಲ ಗೊತ್ತಿರೋದ್ರಿಂದಲೇ ಪಾಕ್ ಆರ್ಮಿಯ ಅಧಿಕಾರಿಗಳು ಭಾರತದ ದಾಳಿಯ ಬಗ್ಗೆ ಹೆದರ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತ ರಾಜತಾಂತ್ರಿಕ ನಿರ್ಬಂಧಗಳನ್ನ ಹೆಚ್ಚು ಮಾಡ್ತಾ ಇದೆ. ಪಾಕ್ಗೆ ಹೋಗ್ತಾ ಇದ್ದ ವಸ್ತುಗಳನ್ನ ದುಬೈ ಹಾಗೂ ಶ್ರೀಲಂಕಾದ ಮೂಲಕ ಕೂಡ ಅಲ್ಲಿಗೆ ತಲುಪದ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ. ಹಾಗೇನೆ ಪಾಕಿಸ್ತಾನದಿಂದ ತರಿಸ್ಕೊಳ್ತಾ ಇದ್ದ ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ಭಾರತ ನಿಲ್ಲಿಸಿದೆ. ಪಾಕಿಸ್ತಾನದ ಹಡಗುಗಳಿಗೆ ಭಾರತದ ನೀರಿಗೆ ಪ್ರವೇಶ ಇಲ್ಲದ ಹಾಗೆ ಮಾಡಿದ್ದಾರೆ. ಇನ್ನು ಮುಂದೆ ಪಾಕಿಸ್ತಾನದ ನಾಗರಿಕರಿಗೆ ಆಹಾರ ಔಷಧಗಳ ಕೊರತೆ ಉಂಟಾಗಿ ಜನರ ಹಾಹಾಕಾರ ಕೂಡ ಅಲ್ಲಿ ಶುರು ಆಗುತ್ತೆ. ಇದು ಒಳಗಿನ ಸ್ಥಿತಿಯನ್ನು ಇನ್ನಷ್ಟು ಬಿಗಡಾಯಿಸುತ್ತೆ. ಇನ್ನು ಈ ಸಂದರ್ಭದಲ್ಲೇ ಸಾಕಷ್ಟು ಮಾಧ್ಯಮಗಳು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಕರಾಳ ಮುಖದ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಳ್ತಾ ಇವೆ. ಹೇಗೆ ಸೇನಾ ಮುಖ್ಯಸ್ಥರು ಹಣ ಮಾಡ್ತಾರೆ, ಆ ಹಣವನ್ನು ತಗೊಂಡು ಹೇಗೆ ದೇಶ ಬಿಟ್ಟು ಪರಾರಿ ಆಗ್ತಾರೆ ಅನ್ನೋದನ್ನ ಸಾಕಷ್ಟು ಮಾಧ್ಯಮಗಳು ಬರೆಯೋದಕ್ಕೆ ಶುರು ಮಾಡಿವೆ. ಗೆಳೆಯರೆ, ಭಾರತದಲ್ಲಿ ಸೇನಾ ಮುಖ್ಯಸ್ಥರು ನಿವೃತ್ತರಾದ ನಂತರ ಕೂಡ ಅವರು ಭಾರತದಲ್ಲೇ ಇರ್ತಾರೆ. ಹೆಚ್ಚು ಅಂದರೆ ಅವ್ರಿಗೊಂದು ಮನೆ ಇರಬಹುದು, ಅಪಾರ್ಟ್ಮೆಂಟ್ಗಳಲ್ಲಿ ಸಾಮಾನ್ಯರ ಹಾಗೆ ಬದುಕು ನಡೆಸ್ತಾ ಇರೋ ಸೇನಾ ಮುಖ್ಯಸ್ಥರು ನಮ್ಮಲ್ಲಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಹಾಗಲ್ಲ. ಅಲ್ಲಿನ ರಾಜಕಾರಣಿಗಳಿಗಿಂತಲೂ ಸೇನಾ ಅಧಿಕಾರಿಗಳಲ್ಲಿ ಶ್ರೀಮಂತರು. ಅತಿ ಹೆಚ್ಚು ಭ್ರಷ್ಟಾಚಾರ ಅಲ್ಲಿನ ಸೇನೆಯಲ್ಲಿದೆ. ಹಾಗೆ ಅಲ್ಲಿನ ಸೇನೆಯಲ್ಲಿ ಸೇನಾ ಮುಖ್ಯಸ್ಥರ ಹುದ್ದೆಗೆ ಸಾಕಷ್ಟು ಪೈಪೋಟಿ ಕೂಡ ಇರುತ್ತೆ. ಅದಕ್ಕೆ ಕಾರಣ ಅಲ್ಲಿಗೆ ಬಂದು ಕೂತರೆ ಸಿಗುವಂಥ ಹಣ. ನಮ್ಮಲ್ಲಿ ಸೇನೆ ಕೆಲಸ ಏನು? ದೇಶದ ರಕ್ಷಣೆ ಮಾಡೋದು. ಅದರಲ್ಲಿ ಹಾಗಲ್ಲ. ಆ ಸೇನೆಯಲ್ಲಿ ಒಂದಷ್ಟು ಫೌಂಡೇಶನ್ಗಳಿವೆ. ಉದಾಹರಣೆಗೆ ಹೇಳೋದಾದರೆ ಫೌಜಿ ಫೌಂಡೇಶನ್ ಅಂತ ಒಂದಿದೆ, ಆರ್ಮಿ ವೆಲ್ಫೇರ್ ಟ್ರಸ್ಟ್ ಇದೆ, ಶಾಹೀನ್ ಫೌಂಡೇಶನ್ ಇದೆ, ಬಹ್ರಿಯಾ ಫೌಂಡೇಶನ್ ಅಂತ ಒಂದಿದೆ. ಹೀಗೆ ಸಾಕಷ್ಟು ಫೌಂಡೇಶನ್ಗಳಿವೆ. ಅವು ಯಾವ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗಿಂತ ಕಡಿಮೆ ಏನಲ್ಲ. ಈ ಎಲ್ಲ ಫೌಂಡೇಶನ್ಗಳು ಅತ್ಯಂತ ಪವರ್ಫುಲ್ ಆರ್ಗನೈಸೇಷನ್ಗಳು ಅಂತ ಗುರುತಿಸ್ಕೊಳ್ಳುತ್ತವೆ. ಇವುಗಳ ಮೂಲಕ ಪಾಕಿಸ್ತಾನದ ಸೇನೆ ಸಾಕಷ್ಟು ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತೆ. ಪಾಕ್ ಸೇನೆಯ ಬಿಸ್ನೆಸ್ಗಳನ್ನು ನಾವು ನೋಡೋದಾದ್ರೆ ಅವರು ಫರ್ಟಿಲೈಸರ್ ಕಂಪನಿಗಳನ್ನು ಹೊಂದಿದ್ದಾರೆ. ಸಿಮೆಂಟು, ಬ್ಯಾಂಕಿಂಗು, ಡೈರಿ, ಟ್ರಾನ್ಸ್ಪೋರ್ಟು, ಹೌಸಿಂಗ್ ವ್ಯವಹಾರಗಳನ್ನು ಕೂಡ ಮಾಡ್ತಾರೆ. ಪಾಕಿಸ್ತಾನದ ಸೇನೆಯ ದೊಡ್ಡ ಬಿಸ್ನೆಸ್ ಅಂದ್ರೆ ರಿಯಲ್ ಎಸ್ಟೇಟ್. ಇಲ್ಲಿ ಪಾಕ್ ಸೇನೆ ದೇಶದ ಹೆಸರಲ್ಲಿ ಸಾಕಷ್ಟು ಜಾಗಗಳಿಗೆ ಬೇಲಿ ಹಾಕುತ್ತೆ. ಆನಂತರ ಅದನ್ನು ರಿಯಲ್ ಎಸ್ಟೇಟ್ಗೆ ಬಳಕೆ ಮಾಡಿಕೊಳ್ಳುತ್ತೆ. ಅದರಲ್ಲೂ ಕರಾಚಿ, ಇಸ್ಲಾಮಾಬಾದ್ ಹಾಗೂ ಲಾಹೋರ್ ಸಮೀಪ ಈ ರಿಯಲ್ ಎಸ್ಟೇಟ್ ವಿಪರೀತ ಪ್ರಮಾಣದಲ್ಲಿ ನಡೀತಾ ಇದೆ. ಅವರು ಸೈಟ್ಗಳನ್ನು ಮಾಡಿ ಪಾಕಿಸ್ತಾನದ ಜನಕ್ಕೆ ಅವುಗಳನ್ನು ಮಾರಾಟ ಮಾಡ್ತಾರೆ. ಇದರಿಂದ ಸಾಕಷ್ಟು ಆದಾಯ ಕೂಡ ಅವರಿಗೆ ಬರುತ್ತೆ. ಈ ಬಗ್ಗೆ ಪ್ರಖ್ಯಾತ ಬರಹಗಾರ್ತಿ ಆಯೇಷಾ ಸಿದ್ದಿಕಿ ತಮ್ಮ ಮಿಲಿಟರಿ ಇನ್ಕಾರ್ಪೊರೇಷನ್ ಇನ್ಸೈಡ್ ಪಾಕಿಸ್ತಾನ ಮಿಲಿಟರಿ ಎಕಾನಮಿ ಅನ್ನೋ ಪುಸ್ತಕದಲ್ಲಿ ಇಂಥ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಅವರ ಪ್ರಕಾರ ಎಲ್ಲ ವ್ಯಾಪಾರಗಳಿಂದಲೇ ಪಾಕಿಸ್ತಾನದ ಸೇನೆ ಸುಮಾರು $20 ಬಿಲಿಯನ್ ದೊಡ್ಡ ವ್ಯಾಪಾರ ಸಾಮ್ರಾಜ್ಯವನ್ನು ಹೊಂದಿದೆಯಂತೆ. ಇದು 2007ರ ಲೆಕ್ಕ. ಈಗ ಆ ಸಾಮ್ರಾಜ್ಯ ಸುಮಾರು $100 ಬಿಲಿಯನ್ ವರೆಗೆ ವಿಸ್ತರಿಸಿರಬಹುದು ಅಂತ ಹೇಳ್ತಾರೆ. $100 ಬಿಲಿಯನ್ ಅಂದ್ರೆ ನಮ್ಮ ಅಂಬಾನಿಗಿಂತಲೂ ಹೆಚ್ಚು ಶ್ರೀಮಂತ ಕಂಪನಿ ಪಾಕಿಸ್ತಾನದ ಸೇನೆ. ಇನ್ನಿದೆಲ್ಲದರ ಜೊತೆಗೆ ಪಾಕಿಸ್ತಾನದ ಸೇನೆ ಗ್ಯಾಂಗ್ಸ್ಟರ್ಗಳ ಕೆಲಸ ಕೂಡ ಮಾಡುತ್ತೆ. ಅಲ್ಲಿನ ಒಂದಷ್ಟು ವ್ಯಾಪಾರೋದ್ಯಮಿಗಳಿಂದ ಹಫ್ತಾ ವಸೂಲಿ ಮಾಡುತ್ತೆ. ಪಾಕಿಸ್ತಾನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ವ್ಯಾಪಾರಗಳನ್ನು ಮಾಡಬೇಕು ಅಂದರೆ ಅಲ್ಲಿನ ಆರ್ಮಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು. ಹೀಗೆ ಬರೋ ಸಾಕಷ್ಟು ಹಣ ಅಲ್ಲಿನ ಆರ್ಮಿ ಚೀಫ್ ಜೇಬ್ ಸೇರುತ್ತೆ. ಹೀಗಾಗಿನೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗೋದು ಅಂದರೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಮಾಲೀಕನಾಗೋದು, ಅತ್ಯಂತ ಶ್ರೀಮಂತ ಕಂಪನಿಯೊಂದರ ಚೇರ್ಮನ್ನು CEO ಆಗೋದು ಎರಡೂ ಒಂದೇ.
ಇಲ್ಲಿನ್ನು ಆ ವ್ಯಾಪಾರಗಳಿಂದ ಬರೋ ಹಣ ಇದೆಯಲ್ಲ ಅದನ್ನು ಸೇನೆಯ ಮುಖ್ಯಸ್ಥರು ಹಾಗೂ ಒಂದಷ್ಟು ಕ್ರೀಮಿ ಲೇಯರ್ನ ಅಧಿಕಾರಿಗಳು ನುಂಗಾಕ್ತಾರೆ. ಮುಖ್ಯಸ್ಥರಿಗೆ ಹಿಂಗೆ ಮಾಡಿದ ಹಣ ಸಾಕಾಗಲಿಲ್ಲ ಅನಿಸಿದರೆ ತಮ್ಮ ಸೇವಾ ಅವಧಿಯನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಕೂಡ ಮುಂದಾಗ್ತಾರೆ. ಈಗ ಅಸೀಂ ಮುನೀರ್ ಮಾಡ್ತಾ ಇರೋದು ಕೂಡ ಅದೇ ಕೆಲಸವನ್ನು. ಮುನೀರ್ ಅವಧಿ 2027ರವರೆಗೆ ವಿಸ್ತರಿಸಲ್ಪಟ್ಟಿದೆ. ಅದನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವ ಇರಾದೆ ಕೂಡ ಆತನಿಗಿದೆ. ಇನ್ನು ಪಾಕಿಸ್ತಾನದ ಈ ಸೇನಾಧಿಕಾರಿಗಳಿದ್ದಾರೆ ನೋಡಿ, ಇವರು ನಿವೃತ್ತರಾದ ನಂತರ ಪಾಕಿಸ್ತಾನದಲ್ಲಿ ಉಳಿಯೋದಿಲ್ಲ. ಇನ್ನವರ ಆಸ್ತಿಪಾಸ್ತಿಗಳನ್ನು ಕೂಡ ಪಾಕಿಸ್ತಾನದಲ್ಲಿ ಹೆಚ್ಚು ಮಾಡೋದಿಲ್ಲ. ಕುಟುಂಬಗಳು, ಒಂದಷ್ಟು ಬೇನಾಮಿಗಳು, ಬಂಧು ಮಿತ್ರರಿಗೆ ಅಂತ ಏನು ಮಾಡಿಕೊಡ್ತಾರೆ ಅದು ಮಾತ್ರ ಪಾಕಿಸ್ತಾನದಲ್ಲಿ ಉಳಿಯುತ್ತೆ. ಇನ್ನುಳಿದ ದೊಡ್ಡ ಗಂಟು ದೇಶ ದಾಟಿ ಹೊರಗೆ ಹೋಗುತ್ತೆ. ಈ ಹಿಂದೆ ಪಾಕಿಸ್ತಾನವನ್ನು ಸರ್ವಾಧಿಕಾರಿಯ ಹಾಗೆ ಆಳ್ವಿಕೆ ಮಾಡಿದ್ದ ಪರ್ವೇಜ್ ಮುಷರಫ್ ಸುಮಾರು 62 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅವತ್ತಿಗೆ ಮಾಡಿದ್ದ ಅಂತ ಹೇಳ್ತಾರೆ. ಇದು ಮುಷರಫ್ ಪಾಕಿಸ್ತಾನದ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿದ್ದ ಮಾಹಿತಿಯಲ್ಲಿ ನಮೂದಾಗಿದ್ದ ಅಂಶ. ಆದರೆ ಕಳ್ಳ ದುಡ್ಡನ್ನು ಯಾರು ಡಿಕ್ಲೇರ್ ಮಾಡ್ಕೋತಾರೆ? ಆತ ಬ್ರಿಟನ್ ಹಾಗೂ ದುಬೈಯಲ್ಲಿ ಮಾಡಿದ್ದ ಹೂಡಿಕೆಗಳ ಲೆಕ್ಕ ಇದರಲ್ಲಿ ಇರಲಿಲ್ಲ. ಇನ್ನು ಮುಷರಫ್ ನಂತರ ಈ ಪಟ್ಟಿಯಲ್ಲಿ ನಮಗೆ ಕಾಣಿಸೋದು ಸೇನಾ ಮುಖ್ಯಸ್ಥ ರಾಹಿಲ್ ಶರೀಫ್. ಈತ ನಿವೃತ್ತನಾದ ನಂತರ ಲಾಹೋರ್ ಬಳಿ ಸುಮಾರು 100 ಎಕರೆಗಳಷ್ಟು ಕೃಷಿ ಭೂಮಿಯನ್ನು ಖರೀದಿ ಮಾಡಿದ್ದ. ಅಷ್ಟೇ ಅಲ್ಲದೆ ಈತನ ಇನ್ವೆಸ್ಟ್ಮೆಂಟ್ಗಳು ಅಮೆರಿಕ ಮತ್ತು ದುಬೈಗಳಲ್ಲಿದ್ವು ಅಂತ ಹೇಳ್ತಾರೆ. ಆ ನಂತರ ಕಮರ್ ಜಾವೇದ್ ಬಾಜ್ವಾ ರಿಟೈರ್ ಆಗೋ ಹೊತ್ತಿಗೆ ಆತನ ಒಟ್ಟು ಆಸ್ತಿ 12 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳಷ್ಟಾಗಿತ್ತಂತೆ. ಅಂದರೆ 1200 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ಆತ ಮಾಡಿದ್ದ. ಇನ್ನು ಈತನ ಪತ್ನಿ ಆಯೇಷಾ ಅಮ್ಜದ್ 2016ರಲ್ಲಿ ತನ್ನ ಬಳಿ ಯಾವುದೇ ಹಣ ಮತ್ತು ಆಸ್ತಿಪಾಸ್ತಿಗಳಿಲ್ಲ ಅಂತ ಹೇಳಿಕೊಂಡಿದ್ರು. ಆದರೆ 6 ವರ್ಷಗಳ ನಂತರ ಅಂದರೆ 2022ರ ಹೊತ್ತಿಗೆ ಆಕೆಯ ಆಸ್ತಿ 2.2 ಬಿಲಿಯನ್ಗೆ ಏರಿಕೆಯಾಗಿದೆ. ಇನ್ನು ಬಾಜ್ವಾನ ಮಗ ಕೂಡ ಬಿಲಿಯನಿಯರ್ ಅನ್ನಿಸ್ಕೊಂಡಿದ್ದ. ಆತನ ಇನ್ವೆಸ್ಟ್ಮೆಂಟ್ಗಳು ಅಮೆರಿಕಾದಲ್ಲೂ ಇದ್ವು. 1200 ಕೋಟಿ ರೂಪಾಯಿಗಳು ಕಣ್ರಿ. ಇಷ್ಟು ಹಣ ಇದ್ದು ಇದರಲ್ಲಿ ಒಂದು ಸ್ವಲ್ಪ ಹೂಡಿಕೆ ಮಾಡಿದರೂ ಕೂಡ ಅಮೆರಿಕಾನೂ ಜಾಗ ಕೊಡುತ್ತೆ, ಬ್ರಿಟನ್ನೂ ಜಾಗ ಕೊಡುತ್ತೆ, ಪೌರತ್ವವನ್ನು ಕೂಡ ಕೊಡುತ್ತೆ. ಹೀಗಾಗಿ ಬಾಜ್ವಾ ಕೂಡ ಪಾಕಿಸ್ತಾನವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ. ಗೆಳೆಯರೆ, ಆರ್ಮಿ ಚೀಫ್ಗಳ ಲಂಚಾವತಾರ 2000 ನಂತರ ನಡೀತಾ ಇರೋದಲ್ಲ. 80ರ ದಶಕದಲ್ಲಿ ಕೂಡ ಅಮೆರಿಕ ಕೊಡ್ತಾ ಇದ್ದ ಹಣ ಇತ್ತಲ್ಲ, ಅದೆಲ್ಲ ಆರ್ಮಿ ಆಫೀಸರ್ಗಳ ತಿಜೋರಿಯ ಪಾಲಾಗ್ತಾ ಇತ್ತು. ಆಗ ಕೂಡ ಪಾಕಿಸ್ತಾನಕ್ಕೆ ಬರ್ತಾ ಇದ್ದ ವಿದೇಶಿ ಏಡ್, ಪ್ರವಾಹಗಳ ಹೆಸರಲ್ಲಿ ವಿದೇಶಗಳು ಕೊಟ್ಟ ನೆರವು ಇದ್ಯಾವುದು ಕೂಡ ಪಾಕಿಸ್ತಾನಕ್ಕೆ ಪೂರ್ತಿ ಬರ್ತಾ ಇರಲಿಲ್ಲ. ಅದು ಈಗಲೂ ಬರೋದಿಲ್ಲ. ಅಲ್ಲಿನ ಬ್ಯಾಂಕ್ಗಳಿಂದ ಹಾಗೆ ಸೇನಾ ಅಧಿಕಾರಿಗಳ ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆ ಆಗುತ್ತೆ. ಇನ್ನಿಲ್ಲಿ ಇನ್ನೊಂದು ವಿಶೇಷ ಗೊತ್ತಾ? ಈ ಹಿಂದೆ ಆರ್ಮಿ ಚೀಫ್ಗಳಿದ್ರಲ್ಲ, ಅವರು ಸ್ವತಃ ಡ್ರಗ್ ಮಾಫಿಯಾಗಳನ್ನು ಕೂಡ ನಡೆಸ್ತಾ ಇದ್ರಂತೆ. ಹೀಗೆ ಅದರಿಂದ ಬಂದ ಹಣವನ್ನು ಭಾರತದ ವಿರುದ್ಧ ಜಿಹಾದ್ ಮಾಡೋದಕ್ಕೆ ಬಳಸ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಅಮೆರಿಕ ಸೋವಿಯತ್ ವಿರುದ್ಧ ಕೆಲಸ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಕೊಟ್ಟ ಹಣ, ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಹಾಗೂ ಅಲ್ ಖೈದಾ ವಿರುದ್ಧದ ಹೋರಾಟಕ್ಕೆ ಕೊಟ್ಟ ಹಣ, ಇದೆಲ್ಲ ಕೂಡ ಬಹುತೇಕ ಸೇನಾ ಅಧಿಕಾರಿಗಳ ಜೇಬಿಗೆ ಇಳಿತಾ ಇತ್ತು. ಮತ್ತೊಂದಷ್ಟು ಹಣ ಜಿಹಾದ್ಗೆ ಬಳಕೆ ಆಗ್ತಾ ಇತ್ತು. ಈ ಬಗ್ಗೆ ಟೈಮ್ಸ್ ಆಫ್ ಇಸ್ರೇಲ್ ವರದಿ ಕೂಡ ಮಾಡಿತ್ತು. ಇನ್ನು 1990ರಲ್ಲಿ ಪಾಕ್ ಆರ್ಮಿಯ ಮುಖ್ಯಸ್ಥ ಬೇಗ್ ಅನ್ನೋನು ಹಾಗೂ ISIನ ಮುಖ್ಯಸ್ಥನಾಗಿದ್ದ ಅಸದ್ದುರ್ ಭಾರತದ ವಿರುದ್ಧ ಹಾಗೂ ಸೋವಿಯತ್ ವಿರುದ್ಧ ಜಿಹಾದ್ಗೆ ಅಂತ ನಾರ್ಕೋಟಿಕ್ಸ್ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದ್ರಂತೆ. ಅದರಿಂದ ಬರ್ತಾ ಇದ್ದ ಹಣವನ್ನು ತಾವು ಜೇಬಿಗಿಳಿಸಿಕೊಂಡು ಇನ್ನುಳಿದದ್ದನ್ನು ಭಯೋತ್ಪಾದಕರಿಗೆ ಕೂಡ ಕೊಡ್ತಾ ಇದ್ರು ಅನ್ನೋ ಮಾಹಿತಿಯನ್ನು ಒಳಗೊಂಡ ಆರ್ಟಿಕಲ್ ಒಂದನ್ನು ನ್ಯೂಯಾರ್ಕ್ ಟೈಮ್ ಪ್ರಕಟಿಸಿತ್ತು. ಇನ್ನು ಪರ್ವೇಜ್ ಮುಷರಫ್ನ ನಂತರ ಬಂದ ಆರ್ಮಿ ಚೀಫ್ ಅಶ್ವಕ್ ಹಯಾನಿಯ ತಮ್ಮಂದಿರು ಇಸ್ಲಾಮಾಬಾದಲ್ಲಿ $multi-billion ಮೌಲ್ಯದ ರಿಯಲ್ ಎಸ್ಟೇಟ್ ಕಂಪನಿಯೊಂದನ್ನು ಕಟ್ಕೊಂಡ್ರು. ಇದು ಪಾಕ್ ಸೇನೆಯ ಸಹಕಾರ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇನ್ನು ಕ್ವೆಟಾಕೋರ್ನ ಮುಖ್ಯಸ್ಥನಾಗಿದ್ದ ಲೆಫ್ಟಿನೆಂಟ್ ಜನರಲ್ ಆಸಿಮ್ ಬಾಜ್ವಾ ಅಮೆರಿಕಾದ ಪಾಪಾ ಜೋನ್ಸ್ ಅನ್ನೋ ಪಿಜ್ಜಾ ಕಂಪನಿಯಲ್ಲಿ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡಿದ್ದ. ಈ ವಿಷಯ ಗೊತ್ತಾದ ನಂತರ ಆತನನ್ನ ಜನರಲ್ ಪಿಜ್ಜಾ ಅಂತಲೇ ಕರೆಯೋದಕ್ಕೆ ಶುರು ಮಾಡಿದ್ರು ಪಾಕಿಸ್ತಾನದ ಅಧಿಕಾರಿಗಳು ಮತ್ತು ಸೇನಾ ಸಿಬ್ಬಂದಿ. ಗೆಳೆಯರೆ, ಇವು ಕೇವಲ ಉದಾಹರಣೆಗಳು ಮಾತ್ರ. ಪಾಕ್ ಸೇನೆಯಲ್ಲಿನ ಸಾಕಷ್ಟು ಅಧಿಕಾರಿಗಳು ಇವತ್ತು ಕೋಟ್ಯಂತರ ರೂಪಾಯಿ ಹಣ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿನ ಸೇನೆ ಮತ್ತು ಅದರ ಅಧಿಕಾರ. ಇದರ ಜೊತೆಗೆ ಅವರು ಪಾಕಿಸ್ತಾನದ ಸೇನಾ ಬಜೆಟ್ ಅಲ್ಲಿ ಕೂಡ ದೊಡ್ಡ ಪ್ರಮಾಣದ ಹಣವನ್ನು ಮೀಸಲಿಡಿಸ್ತಾರೆ. ಆ ಹಣ ಹೆಚ್ಚು ಸಿಗಬೇಕು ಅಂದಾಗ ಭಾರತವನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನು ಈಗ ಪಾಕಿಸ್ತಾನದ ಫೆಡರಲ್ ಬಜೆಟ್ ಮಂಡನೆ ಜೂನ್ ತಿಂಗಳಲ್ಲಿ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಹೆಚ್ಚಿನ ಹಣವನ್ನು ಸೇನೆಗೆ ಮಂಜೂರು ಮಾಡಿಸ್ಕೋಬೇಕು ಅಂದರೆ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ, ನಮಗೆ ಹಣ ಬೇಕು ಅನ್ನೋದನ್ನು ಸೇನೆ ತೋರಿಸಿಕೊಡಬೇಕು. ಅದಕ್ಕಾಗಿ ಭಾರತದ ಮೇಲೆ ಒಂದು ಉಗ್ರ ದಾಳಿಯನ್ನು ಮಾಡಿಸಿ ಭಾರತ ಅದಕ್ಕೊಂದು ಪ್ರತೀಕಾರಾತ್ಮಕ ದಾಳಿ ಮಾಡಿದರೆ ಆ ಬಿಸಿಯನ್ನು ಮುಂದುವರಿಸಿಕೊಂಡು ಒಂದಷ್ಟು ಹಣ ಮಾಡಿಕೊಂಡು ಬಿಡೋ ಐಡಿಯಾ ಆಸಿಮ್ ಮುನೀರ್ದಾಗಿತ್ತು ಅಂತ ಸೇನೆಯ ಅಧಿಕಾರಿಗಳೇ ಹೇಳ್ತಾ
ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. 2027ರವರೆಗೆ ಮುನೀರ್ ಉಳ್ಕೋತಾನ, ಅಥವಾ ಅಮೆರಿಕಾದ ಒತ್ತಡ ಆತನನ್ನು ಬಲಿ ತಗೊಳ್ತಾ, ಅಥವಾ ಇರೋ ಸರ್ಕಾರವನ್ನೇ ಪದಚ್ಯುತಗೊಳಿಸಿ ಮುನೀರೇ ಪಾಕಿಸ್ತಾನದಲ್ಲಿ ಸೇನಾ ಆಡಳಿತವನ್ನೇನಾದರೂ ಹೇರಿಬಿಡೋದಕ್ಕೆ ಹೋಗ್ತಾನಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಕಾಲ ಉತ್ತರವನ್ನು ಕೊಡಬೇಕಿದೆ. ಇದು ಗೆಳೆಯರೆ ಪಾಕ್ ಸೇನಾ ಮುಖ್ಯಸ್ಥರು ಹಾಗೂ ಅವರ ಲಂಚಾವತಾರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.